ಗಡಿ ಜಿಲ್ಲೆ ಬೀದರ್ನಲ್ಲಿ ಸೂರ್ಯನ ಅಬ್ಬರ ಹೀಟ್ ವೇವ್ಗೆ ಜನ ತತ್ತರಿಸಿ ಹೋಗಿದ್ದಾರೆ. 3 ದಿನಗಳ ಕಾಲ 44 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಏರಿಕೆಯಾಗೋ ಸಾಧ್ಯತೆ ಇದೆ. ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ವಿಶೇಷ ವಾರ್ಡ್ ಓಪನ್ ಆಗಿದೆ. 3 ದಿನಗಳ ಕಾಲ 44 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಯಾಗೋ ಸಾಧ್ಯತೆ ಇದೆ. ಬ್ರಿಮ್ಸ್ ಆಸ್ಪತ್ರೆ ಸೇರಿ ಜಿಲ್ಲೆಯಾದ್ಯಂತ ಹೀಟ್ ಸ್ಟ್ರೋಕ್ ವಾರ್ಡ್ ಪ್ರಾರಂಭ ಆಗಿದೆ. ಬಿಸಿಲಿನ ತಾಪದಿಂದ ಅಸ್ವಸ್ಥರಾದವರಿಗೆ ಚಿಕಿತ್ಸೆಗೆ ಅಂತ ಸ್ಪೆಷಲ್ ವಾರ್ಡ್ ರೆಡಿಯಾಗಿದೆ. ಒಬ್ಬ ವೈದ್ಯರು, 2 ಸ್ಟಾಫ್ ನರ್ಸ್ ಒಳಗೊಂಡ ತಂಡ ಆಸ್ಪತ್ರೆಯಲ್ಲಿ ರೆಡಿ ಇದೆ. ಮಧ್ಯಾಹ್ನ 12ರಿಂದ 4 ಗಂಟೆ ತನಕ ಬಿಸಿಲಲ್ಲಿ ಓಡಾಡಬೇಡಿ. ಎಳನೀರು ಆದಷ್ಟು ಕುಡಿರಿ, ನೀರನ್ನ ಹೆಚ್ಚು ಕುಡಿರಿ, ತಲೆಗೆ ಬಟ್ಟೆ ಧರಿಸಿ, ಬಿಸಿ ಗಾಳಿಯಿಂದ ರಕ್ಷಿಸಿಕೊಳ್ಳಿ. ತುರ್ತು ಸಂದರ್ಭದಲ್ಲಿ ವಾರ್ಡ್ಗಳಲ್ಲಿ ಚಿಕಿತ್ಸೆ ನೀಡೋದಕ್ಕೆ ತಯಾರಿಯಾಗಿದೆ. ವೈದ್ಯರು ಜನರಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಿದ್ದು, ಅದರಲ್ಲೂ ವಿಶೇಷವಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಮುಂದಿನ 3 ದಿನಗಳ ಕಾಲ ಕಂಡು ಕೇಳರಿದಷ್ಟು ಅಂದರೆ 44 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ದಾಖಲಾಗುವಂಥ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಬೀದರ್ ಜಿಲ್ಲಾ ಆರೋಗ್ಯ ಅಲರ್ಟ್ ಆಗಿರ್ತಕ್ಕಂಥದ್ದು. ಈಗ ನಿಟ್ಟಿನಲ್ಲಿ ವಿಶೇಷ ಒಂದು ಹೀಟ್ ಸ್ಟ್ರೋಕ್ ವಾರ್ಡನ್ನು ಕೂಡ ಓಪನ್ ಮಾಡಿರ್ತಕ್ಕಂಥದ್ದು. ಸದ್ಯ ನಿಮಗೆ ಆ ದೃಶ್ಯ ನಾವು ತೋರಿಸ್ತೀವಿ. ನಾವೀಗ ಏನು ಬ್ರೀಮ್ಸ್ ಆವರಣದಲ್ಲಿ ಓಪನ್ ಆಗಿರ್ತಕ್ಕಂಥ ಹೀಟ್ ಸ್ಟ್ರೋಕ್ ವಾರ್ಡ್ನ ದೃಶ್ಯ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಈ ಒಂದು ವಾರ್ಡ್ನಲ್ಲಿ 5 ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಏನಾದರೂ ರೋಗಿಗಳು ಬಂದರೆ ಅವ್ರಿಗೆ ORS ಪೌಡ್ರ್ ಇರ್ಬೋದು, ಜೊತೆಗೆ RL ಇರ್ಬೋದು, ಅವೆಲ್ಲವೂ ಕೂಡ ಅಂದರೆ ಹೀಟ್ ವೇವ್ಗೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ಕೂಡ ಈ ಸಿಬ್ಬಂದಿಗಳು ಹಾಗೂ ಈ ವೈದ್ಯರು ಕೂಡ ಎಲ್ಲ ರೀತಿಯಿಂದ ಅಲರ್ಟ್ ಆಗಿರ್ತಕ್ಕಂಥದ್ದು. ಇದು ಕೇವಲ ಬ್ರೀಮ್ಸ್ ಆಸ್ಪತ್ರೆಯಲ್ಲೇ ಓಪನ್ ಆಗಿರ್ತಕ್ಕಂಥ ಒಂದು ವಾರ್ಡ್ ಮಾತ್ರ ಅಲ್ಲ, ತಾಲೂಕು ಆಸ್ಪತ್ರೆ, ಸಮುದಾಯ ಆಸ್ಪತ್ರೆ ಇರ್ಬೋದು, ಜೊತೆಗೆ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹ ಈಗ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ಓಪನ್ ಮಾಡಿ ಅಲ್ಲಿ ಜನರಿಗೆ ಚಿಕಿತ್ಸೆ ಕೊಟ್ಟು ಈ ಬಿಸಿಲಿನಿಂದ ಪಾರಾಗುವ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯಿಂದ ಒಂದು ವ್ಯವಸ್ಥೆಯನ್ನು ಈಗ ಜಿಲ್ಲಾ ಆರೋಗ್ಯ ಇಲಾಖೆ ಮಾಡಿಕೊಂಡಿರ್ತಕ್ಕಂಥ. ಇಲ್ಲಿ ಸಾಕಷ್ಟು ಕೂಡ ವೈದ್ಯರು ಇರ್ತಕ್ಕಂಥದ್ದು. ಸರ್, ಈಗ ಸಾಕಷ್ಟು ಬಿಸಿಲಿದೆ, ಯಾವ ರೀತಿ ಜನರಿಗೆ ಪ್ರಿಕಾಷನ್ ತೊಗೊಳಕ್ಕೆ ಹೇಳ್ತೀರಿ, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಿ ಸರ್? ಮೇನ್ ಅಂದರೆ ಈ ತಾಪಮಾನ ಹೆಚ್ಚಿಗೆ ಆಗಿದ್ದಕ್ಕೆ ಮಕ್ಕಳಾಗಲಿ ವಯಸ್ಸಾದವರಾಗಲಿ ಮಾರ್ನಿಂಗ್ ಟೈಮ್ ಏನು ಅರ್ಲಿ ಮಾರ್ನಿಂಗ್ ಏನಾರ ಮಾಡ್ಕೊಂಬಂದ್ರೆ ಹೊರಗೆ ಹೋಗಿ ಮಾಡ್ಕೋಬೋದು. ಆದರೆ ಸಾಯಂಕಾಲ ಮಾಡ್ಕೋಬೇಕು. ಇಲ್ಲಾಂದರೆ 11 to 4, 5 ಯಾರೂ ಹೊರಗೆ ಬರಬಾರ್ದು. ಮತ್ತು ನೀರು ಜಾಸ್ತಿ ಕುಡಿಬೇಕು. ಆಮೇಲೆ ಎಲ್ಲೂ ಬಿಸಿಲಾಗ ಜಾಸ್ತಿ ನಿಂದಿರಬಾರ್ದು. ಒಂದು 10 ಮಿನಿಟ್ಸ್ಗೆ ಜಾಸ್ತಿ ನಿಂದಿರಬಾರ್ದು. ಏನು ಕೆಲಸ ಇದ್ದರೂ ಸಾಯಂಕಾಲ ಮಾಡ್ಕೊಳ್ಳೋದು ಚಲೋ. ಅದ್ರ ಜೋಡಿ ನೀರು ಜಾಸ್ತಿ ಕುಡಿಬೇಕು. ಏನಾದರೂ ಫ್ರೂಟ್ಸ್ ಅದು ತೊಗೋಬೇಕು. ಏನಾದರೂ ಹೆಡ್ಡೇಕ್ ಆಗಲಿ, ಬಾಯಾರಿಕೆ ಆಗಲಿ, ವೀಕ್ನೆಸ್ ಅನಿಸಿದರೆ, ಫೀವರ್ ಬಂದರೆ ತಕ್ಷಣ ಡಾಕ್ಟ್ರಿಗೆ ಮೀಟ್ ಆಗಬೇಕು. ಏನು ಇದ್ದರೂ ಡೈರೆಕ್ಟ್ ಇಲ್ಲೇ ಬಂದು ಅಡ್ಮಿಟ್ ಆಗ್ಬೋದು. ಇದು ಏನು ವೈದ್ಯರ ಮಾತಾಗಿರ್ತಕ್ಕಂಥದ್ದು. ಆರೋಗ್ಯ ಇಲಾಖೆಯು ಸಹ ಈಗ ಪ್ರತ್ಯೇಕ ವಾರ್ಡ್ಗಳನ್ನು ಮಾಡೋದ್ರ ಮೂಲಕವಾಗಿ ಜನರಿಗೆ ಟ್ರೀಟ್ಮೆಂಟ್ ಕೊಡಲು ಕೂಡ ಸಜ್ಜಾಗಿದೆ ಎಂಬ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.